ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಿಮಗೆ ತಿಳಿಸ್ಕೊಡ್ತಿರುವ ಒಂದು ತುಂಬ ಅದ್ಭುತ ಶಕ್ತಿಯುತವಾದಂತಹ ಆಕರ್ಷಣೆಯ ವಶೀಕರಣ ತಂತ್ರ. ಇದನ್ನು ಯಾರು ಯಾವಾಗ ಮಾಡಬೇಕು ಹಾಗೂ ಯಾರ ಮೇಲೆ ಪ್ರಭಾವ ಬೀರುವ ಹಾಗೆ ಮಾಡ್ಕೊಬೇಕು ಅಂತ. ಹೌದು ಸ್ನೇಹಿತರೆ, ವಶೀಕರಣ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಾಗೆ ಅಲ್ವೇ ಅಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಬರ್ತಾನೆ ಇಲ್ವಲ್ಲ ಅಂತ ನೀವು ಅಂದ್ಕೊಬೋದು. ಆದರೆ ಇವತ್ತು ತಿಳಿಸ್ಕೊಡ್ತಾ ಇರೋದು ಆ ಥರ ಅಲ್ಲ. ತುಂಬ ಶಕ್ತಿಯುತವಾದಂತಹ ಆಕರ್ಷಣ ತಂತ್ರ. ಇದನ್ನು ಮಾಡಿ ಅವ್ರ ಮನೆ ಹತ್ರ ಹೋಗಿ ಇಟ್ಬಿಟ್ಟು ಬಂದರೆ ಸಾಕು, ಖಂಡಿತ ನೋಡಿ ಬೆಳಗ್ಗೆಯಿಂದ ಸಂಜೆ ಒಳಗೆ ಅವ್ರು ನಿಮ್ಮ ಮನೆ ಹತ್ರನೇ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಂಥ ವಶೀಕರಣ ತಂತ್ರ ಇದು. ಲೋಕದಲ್ಲಿ ಎಷ್ಟೋ ಜನ ಇದನ್ನು ಪ್ರಯೋಗ ಮಾಡಿದ್ದಾರೆ, ಆದರೆ ಯಾರಿಗೂ ಇದು ಫಲಿಸಿರಲಿಲ್ಲ. ಆದರೆ ತುಂಬ ಶಕ್ತಿಯುತ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಪಡೆದುಕೊಂಡಂಥ ಸಿದ್ಧಿಸಿಕೊಂಡಂಥ ವಶೀಕರಣ ತಂತ್ರ. ಒಂದು ವೀಳ್ಯದೆಲೆ ತಗೊಬೇಕು. ಇದನ್ನು ಮಾಡುವಾಗ ವೀಳ್ಯದೆಲೆ ಮೇಲೆ ಅರಿಶಿಣನ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಂಡು ವೀಳ್ಯದೆಲೆ ಮೇಲೆ ಹಚ್ಚುತ್ತಾ ಬರಬೇಕು. ನಿಧಾನವಾಗಿ ಸವರ್ತಾ ಬನ್ನಿ. ಸವರಬೇಕು ನಿಧಾನವಾಗಿ, ಫಿಲ್ ಆಗಬೇಕು. ಫಿಲ್ ಆಯಿತಾ? ಫಿಲ್ ಆದಮೇಲೆ ಒಂದು ಕಡ್ಡಿಯಿಂದ ನೀವೇನು ಅಂದರೆ ಒದ್ದೆನಲ್ಲೇ ಇರಬೇಕು. ಒಂದು ಕಡ್ಡಿಯಿಂದ ಆ ಹುಡುಗಿ ಹೆಸರನ್ನ ಬರ್ಕೊಬೇಕು. ಮೋನಿಶಾ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಹುಡುಗಿ ಹೆಸರು ಮೋನಿಶಾ ಅಂತ ಬರ್ಕೊಳ್ಳಿ. ಅದ್ರ ಕೆಳಗಡೆ ಸ್ವಸ್ತಿಕ್ ಚಿಹ್ನೆ ಹಾಕ್ಬಿಟ್ಟು ಇದೊಂದು ಶಕ್ತಿಯುತ ಸಂಮೋಹಿನಿ ಮಂತ್ರ ಇದೆಯಲ್ಲ, ಇದನ್ನು ಬರ್ಕೋಬೇಕು. ಮಂತ್ರ: ಓಂ ಸಂಮೋಹಿನಿ ಅಮುಕಂ ಕಾಮಿನಿ ವಶ್ಯಂ ಕುರು ಫಟ್ ಸ್ವಾಹ. ಇದನ್ನು ಬರ್ಕೋಬೇಕು. ಇದನ್ನು ಬರ್ಕೊಂಡಾದಮೇಲೆ ನೀವೇನು ಮಾಡಬೇಕಂದ್ರೆ ಇದನ್ನು ಒಂದು ಲೋಟ ಹಾಲು ಒಳಗಡೆ ಹಚ್ಚಬೇಕು. ಒಂದು ಲೋಟ ಹಾಲು ಅಥವಾ ನೀರಿದ್ರೂ ಪರವಾಗಿಲ್ಲ. ನೀರಲ್ಲಿ ಹಚ್ಚಿ ಆ ನೀರಿನಲ್ಲಿ ಈ ಹಳದಿ ಬಣ್ಣ ಎಲ್ಲ ಬರೋ ಥರ ಮಾಡ್ಕೊಬೇಕು. ಆಮೇಲೆ ಇದನ್ನು ಸೀದಾ ತಗೊಂಡೋಗಿ ಅವ್ರ ಮನೆ ಕೆಳಗಡೆ ಹೊಸ್ಲ ಹತ್ರನೋ ಅಥವಾ ಅವ್ರ ಮನೆ ಕಾಂಪೌಂಡ್ ಗೇಟ್ ಹತ್ರನೋ ಪ್ಲಸ್ ಆಕಾರದ ರೀತಿಯಲ್ಲಿ ಅದನ್ನು ಎರಚ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡದೆ ಬರಬೇಕು. ಅವರೇನಾದರೂ ಅದ್ರ ಮೇಲೆ ಓಡಾಡಿದ್ರೆ ಸಾಕು, ಖಂಡಿತ ಅವ್ರು ನಿಮ್ಮ ವಶ ಆಗ್ತಾರೆ. ಅರ್ಥ ಆಗಲಿಲ್ಲ ಅಂದರೆ ತಕ್ಷಣ ನಮ್ಮ ಗುರೂಜಿನ ಸಂಪರ್ಕಿಸಿ.